ಹಲೋ ಫ್ಯಾಮಿಲಿ, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟದ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಆದ್ಯನಿಗೆ ಸ್ನಾನ ಮಾಡಿಸಿ ಟಿಫನ್ ಮಾಡೋಣ ಅಂತ ಕಿಚನ್ಗೆ ಹೋದೆ. ಆದ್ಯನ ಹಸ್ಬೆಂಡ್ ರೆಡಿ ಮಾಡ್ತಾ ಇದ್ದಾರೆ. ಸೊ ವೈಟ್ ಶೂ ಟೈಟು ಅಂತ ಹೇಳ್ಬಿಟ್ಟು ಅವಳು ಹಠ ಮಾಡ್ತಾ ಇದ್ದಾಳೆ. ಈಗಿನ ಮಕ್ಕಳಿಗೆ ಒಂಚೂರು ಸಾಕ್ಸ್ ಲೂಸ್ ಆಗಂಗಿಲ್ಲ, ಒಂಚೂರು ಶೂಸ್ ಟೈಟ್ ಆಗಂಗಿಲ್ಲ, ಹೊಸದೇ ಬೇಕು, ಅಷ್ಟು ಹಠ ಮಾಡ್ತಾ ಇರ್ತಾರೆ. ನಮ್ಮ ಕಾಲದಲ್ಲೆಲ್ಲ ಯಾವುದೋ ಒಂದು ಶೂಸ್ ಹಾಕ್ಕೊಂಡು ಹೋಗ್ತಾ ಇದ್ವಿ. ಆದ್ಯ ಮತ್ತು ಹಸ್ಬೆಂಡು ಇಬ್ಬರು ಹೊರಟರು. ಹಸ್ಬೆಂಡ್ ಆದ್ಯನ ಸ್ಕೂಲಿಗೆ ಬಿಟ್ಬಿಟ್ಟು ಆಮೇಲೆ ಡ್ಯೂಟಿಗೆ ಹೋಗ್ತಾರೆ. ಸೊ ಅವ್ರು ಹೋದ್ಮೇಲೆ ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿ ನಾನು ಮುಂದಿನ ಕೆಲಸ ಏನಿರುತ್ತೆ ಮನೆ ಕೆಲಸ ಅದನ್ನು ಮಾಡ್ಕೊಳ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಸೊ ಅವಳಿಗೆ ರೆಡಿ ಮಾಡು, ಅವಳಿಗೆ ಬಾಕ್ಸ್ ಕಟ್ಟು, ತಲೆ ಬಾಚು, ಶೂ ಹಾಕು, ಇದೇ ಆಗೋಗ್ಬಿಡುತ್ತೆ. ಸೊ ಅಷ್ಟು ಗಡಿಬಿಡಿಯಲ್ಲಿ ಕೆಲಸ ಮಾಡೋದು ಬೆಳಗ್ಗೆ ಟೈಮ್ ಅಂತ ಹೇಳಿದ್ರೆ ಪೇರೆಂಟ್ಸ್ಗೆ ಗೊತ್ತಿರುತ್ತೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಟೈಮಲ್ಲಿ. ಸೊ ಪೇರೆಂಟ್ಸ್ಗೆ ಎಷ್ಟು ಹರಿ ಇರುತ್ತೆ ಅಂತ ಹೇಳ್ಬಿಟ್ಟು, ಅದು ಒಂದು ಮಗು ಇರೋದಕ್ಕೆ ಇಷ್ಟು ಕಷ್ಟ, ಇನ್ನು 2 ಮಕ್ಳು ಇದ್ಬಿಟ್ರೆ ಅಯ್ಯಪ್ಪ ದೇವ್ರೆ ಇನ್ನೂ ಕಷ್ಟ. ಟಿಫನ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರಾತ್ರಿದು ಬಸ್ಸಾರು ಮಾಡಿದ್ದೆ ನಿನ್ನೆ. ಸೊ ಅದೇ ಸಾಂಬಾರಿದೆ, ರೈಸ್ ಕೂಡ ಇದೆ, ಅದನ್ನೇ ತಿನ್ಕೊಳ್ತೀನಿ. ಹಸ್ಬೆಂಡ್ ಇವತ್ತು ಟಿಫನ್ ಮಾಡಿಲ್ಲ, ಹಾಗೆ ಹೋದ್ರು. ಇನ್ನು ಆದ್ಯಂಗೆ ಬೆಳಿಗ್ಗೆ ಸಾಟರ್ಡೆ ಅಲ್ವಾ, ಒಂದೇ ಬಾಕ್ಸು, ಹಾಗಾಗಿ ಅವಳಿಗೆ ಮ್ಯಾಗಿ ಮಾಡಿಕೊಟ್ಟೆ. ಸೊ ನೋಡಿ, ಈ ಕಡೆ ಸಾಂಬಾರು ಬಿಸಿಗಿಟ್ಟಿದ್ದೀನಿ, ಬಸ್ಸಾರು. ಸೊ ಈ ಕಡೆ ಪಲ್ಯನೂ ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಟಿಫನ್ ಮಾಡಿ ಮತ್ತೆ ನಾನು ಸಿಗ್ತೀನಿ ನಿಮಗೆ, ಸ್ಟೇ ಟ್ಯೂನ್. ಈಗ ಟಿಫನ್ ಮಾಡಿ ಕಿಚನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮನೆ ಒರೆಸ್ಬಿಟ್ಟು ಸೊ ಬಟ್ಟೆ ಮಡ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ಮೊನ್ನೆ ಎಲ್ಲ ತುಂಬ ಸ್ಮೆಲ್ ಬರ್ತಿತ್ತಲ್ಲ ಬಟ್ಟೆಗಳು, ಅದೆಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ದೆ, ಸ್ವಲ್ಪ ಕಂಫರ್ಟ್ ಹಾಕಿ ರಿಫ್ರೆಶ್ ಕೊಟ್ಟಿದ್ದೆ. ಸೊ ಅದು ಕೂಡ ಆರಿದೆ. ಈಗ ಇಷ್ಟು ಬಟ್ಟೆಗಳೆಲ್ಲ ಮಡಿಸ್ಬೇಕು ಫ್ರೆಂಡ್ಸ್. ಸಾಧ್ಯ ಇದ್ದರೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ಲು, ಪಾಪ ಅವಳು ಸ್ಕೂಲ್ಗೆ ಹೋಗಿದ್ದಾಳಲ್ವ, ನನಗಿಂತ ಸಖತ್ತಾಗಿ ಮಾಡಿಸ್ತಾಳೆ. ಸೊ ಈಗ ಮಡಚಿ ಎತ್ತಿಡಬೇಕು. ಇನ್ನು ನಮ್ಮದು ಈ ಇದೆಯಲ್ಲ, ಇದರಲ್ಲಿ ನಮ್ಮ ಬಟ್ಟೆಗಳಿದೆ, ನಂದು ಮತ್ತು ಹಸ್ಬೆಂಡ್ದು. ಸೊ ಅದು ಒಂದಿನ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡಬೇಕು. ಸ್ಮೆಲ್ಲು, ಬಿಕಾಸ್ ನಾವು ಜಾಸ್ತಿ ಯೂಸ್ ಮಾಡಲ್ಲ ಅಲ್ವಾ, ಹಾಗೆ ಇಟ್ಟು ಒಂಥರ ಮುಗ್ಲೋಸ್ನ ಅಂತ ಹೇಳ್ತಾರಲ್ಲ, ಆ ಥರ ಸ್ಮೆಲ್ಲು. ಸೊ ಆ ದಿನ ಬಟ್ಟೆ ಅಂತೂ ರಿಫ್ರೆಶ್ ಆಯಿತು, ನೀಟಾಯಿತು ಕಬೋರ್ಡೆಲ್ಲ. ಇನ್ನು ನಮ್ಮದು ಒಂದಿನ ಎಲ್ಲ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಿ ಅದು ಒಂದ್ಸತಿ ಜೋಡಿಸಿಟ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಸೊ ತುಂಬ ಅಂದರೆ ತುಂಬ ಕೆಲಸ ಫ್ರೆಂಡ್ಸ್. ಹೆಣ್ಮಕ್ಳಾಗಿ ಹುಟ್ಟೋದೇ ಕಷ್ಟ ಅನಿಸ್ಬಿಟ್ಟಿದೆ ಕೆಲಸ. ಮುಂಚೆ ಅಂತೂ ಕೈಯಲ್ಲಿ ಒಗಿತಾ ಇದ್ದೆ. ಹಸ್ಬೆಂಡು ಫೋನ್ ಮಾಡ್ತಾರಲ್ವ, ಸೊ ಏನು ಮಾಡ್ತಿದ್ಯಾ ಅಂತ ಹೇಳಿದ್ರೆ, ಪಾತ್ರೆ ತೊಳಿತಾ ಇದ್ದೀನಿ ಅದು ಇದು ಅಂತ ಕೆಲಸ ಹೇಳಿದ್ರೆ, ಸೊ ನಿಂಗೆ ಯಾವಾಗಲೂ ಕೆಲಸನೇ, ಇವಾಗೇನು ವಾಷಿಂಗ್ ಮಿಷಿನ್ ಕೊಡಿಸಿದ್ದೀನಲ್ವಾ, ಸೊ ಇವಾಗಲೂ ನಿಂಗೆ ಸುಸ್ತು, ಟಯರ್ಡು, ವಾಷಿಂಗ್ ಮಿಷಿನ್ ಒಂದು ಕೊಡಿಸಿದ್ರೆ ಬಟ್ಟೆ ಒಂಚೂರು ಹಾಕ್ಬೋದು. ಅದು ಗಲೀಜು, ನಮ್ಮ ಹಸ್ಬೆಂಡ್ ಆಟೋ ಡ್ರೈವರ್ ಆಗಿರೋದ್ರಿಂದ ತುಂಬ ಗಲೀಜಿರುತ್ತೆ. ಸೊ ಅದನ್ನು ನಾನು ಬ್ರಷ್ ಮಾಡಿನೇ ವಾಷಿಂಗ್ ಮಿಷಿನ್ಗೆ ಹಾಕಬೇಕು, ಹಾಗೆ ಹೋಗೋದಿಲ್ಲ ಗಲೀಜೆಲ್ಲ. ಸೊ ಬಿಕಾಸ್ ಅವ್ರು 2 ಡೇಸ್ಗೆ ಒನ್ಸ್ ಚೇಂಜ್ ಮಾಡೋದು ಬಟ್ಟೆ ಅಲ್ವಾ, ಹಾಗಾಗಿನೇ ಆ ವಾಷಿಂಗ್ ಮಿಷಿನ್ ಕೊಡಿಸಿರೋದಂಗಿರಲಿ. ಸೊ ಎಲ್ಲ ಆರಾಮಾಯ್ತಲ್ಲ, ಮಾಡೋದು ತಿನ್ನೋದು ಕಷ್ಟನ ನಿನಗೆ ಅಂತ ಹೇಳ್ತಾರೆ. ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ಬೋದು. ಸೊ ಮನೇಲಿ ಎಷ್ಟು ಕೆಲಸ ಮಾಡಬೇಕು ಅಂತ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ, ಹೌಸ್ ವೈಫ್ಸ್ಗೆ. ಸೊ ಅಷ್ಟು ಕೆಲಸ ಇರುತ್ತೆ, ಮಾಡ್ತಾಯಿದ್ರೆ ಮನೆ ಕೆಲಸ ತೀರೋದೇ ಇಲ್ಲ, ಮಾಡ್ತಾನೇ ಇರಬೇಕು ಬೆಳಗ್ಗೆಯಿಂದ ಸಂಜೆವರೆಗೂ. ರೆಸ್ಟ್ಲೆಸ್ ಕೆಲಸ ಅಂತ ಹೇಳಿದ್ರೆ ಮನೆ ಕೆಲಸ ಅಂತಲೇ ಹೇಳ್ಬೋದು. ಸೊ ಈಗ ಬಟ್ಟೆ ಮಡಿಸ್ಬಿಟ್ಟು ಮತ್ತೆ ನಾನು ಸಿಗ್ತೀನಿ. ಈಗ ಆದ್ಯನ ಸ್ಕೂಲಿಂದ ಕರ್ಕೊಂಬಂದೆ. ಹೇಗಿತ್ತು ಇವತ್ತಿನ ದಿನ ಚಿನ್ನ? ಹಾಂ, ಶೂ ಬಿಚ್ಚಿಬಿಡ್ತಾನೆ ಮಾಡಬೇಕು. ನಾನು ಕೇಳಿದ್ರೆ ಬೈ ನೋ ಅಂತಾರೆ. ಬೈ ಮಾಡೋಕ್ಕೆ ನಿಮ್ಮ ಹತ್ರ ಕಾಸಿದ್ರೆ ಕೊಡಿ ಮೇಡಮ್ ಯಾವ್ದಾದ್ರು ಒಂದು ಸತಿ ಅಂದಾಗ. ಸೊ ತರಕಾರಿ ಕೂಡ ತೊಗೊಂಬಂದಿದ್ದೀನಿ. 3 ಹಾಗಲಕಾಯಿ, 1 ಹೀರೆಕಾಯಿ, 2 ಮುಲ್ಲಂಗಿಗೆ 53 ರೂಪಾಯಿ ತೊಗೊಂಡಿದ್ದಾರೆ ಫ್ರೆಂಡ್ಸ್. ತರಕಾರಿ ಏನೂ ಇರಲಿಲ್ಲ, ಮತ್ತೆ ಹೋಗಿ ಬಂದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹೇಗೂ ಇವತ್ತು ಸಾಟರ್ಡೆ, ಅದನ್ನು ಬಿಡೋದು 12:30 ಹಾಗಾಗಿ ಬರಬೇಕಾದ್ರೆ ತೊಗೊಂಬಂದೆ. ಈಗ ಮಾಡಬೇಕು ಅಡುಗೆ, ತರಕಾರಿ ಸಾಂಬಾರು ಮತ್ತು ಪಲ್ಯ ನೋಡ್ತೀನಿ, ನಾಳೆ ಮಾಡ್ತೀನಿ. ಸೊ ಅಡುಗೆ ಮಾಡಿ ಮತ್ತೆ ಸಿಗ್ತೀನಿ. ಈಗ ಆದ್ಯದ ಆ್ಯನಿವಲ್ ಡೇ ಅಲ್ವಾ, ಹಾಗಾಗಿ ಸ್ಕೂಲಿಂದ ಬಂದ ತಕ್ಷಣ ಏನು ಸ್ಟೆಪ್ಸ್ ಹೇಳ್ಕೊಟ್ಟಿರ್ತಾರೆ ಅದನ್ನು ಪ್ರಾಕ್ಟೀಸ್ ಮಾಡೋ ತನಕ ಬಿಡೋದೇ ಇಲ್ಲ, ಮಾಡ್ತಾ ಇರ್ತಾಳೆ. ಇದೇ ಒಂದು ಕೆಲಸ ಅದಿಂದು. ಸಾಂಗ್ ಯಾವುದು ಚಿನ್ನು?
ಯಾವ್ದು ಒಂದು ಮರಿಯ ಪಿತಾಚೆ, ಆಮೇಲೆ ಇನ್ನೊಂದು ಯಾಯ ಮಯಾಯ ಅದೊಂದು. ಈ ಸಾಂಗ್, ಈ ಎರಡು ಸಾಂಗ್ ನಿಮ್ಗೆ ಗೊತ್ತಿದೆ ಕಮೆಂಟ್ ಸೆಕ್ಷನ್ ಹಾಕಿ. ಅಷ್ಟೇನಾ ಇವತ್ತು? ಎರಡೇ ಸ್ಟೆಪ್ಸಾ? ಥರ್ಡ್ ಸಾಂಗ್ ಮಾಡಿಸ್ತಾ ಇದ್ರು, ಅಷ್ಟರಲ್ಲಿ ಮ್ಯಾಮು ಫೋಟೋ ಕರ್ಕೊಂಡು. ಏನು ಫೋಟೋ? ಚಿಲ್ಡ್ರನ್ಸ್ ಡೇ. ನೀನು ಹೋಗಿರ್ಲಿಲ್ಲಲ್ಲ ನಿನ್ನೆ? ಆಮೇಲೆ ಎಲ್ಲರೂ. ಹೌದಾ? ನಿನ್ನೆ ಯಾಕೆ ತೆಗ್ದಿಲ್ವಾ? ಸೊ ಈಗ ಅದ್ಯಕ್ಕೆ ಊಟ ಮಾಡಿಸ್ದೆ, ಸ್ವಲ್ಪ ಆಟ ಆಡ್ಸೋಣ, ಇನ್ನು ಭರತನಾಟ್ಯ ಕ್ಲಾಸ್ ಸಂಜೆ ಇರೋದು ಅಂತ ಹೇಳ್ಬಿಟ್ಟು ರೋಡಿಗೆ ಕರ್ಕೊಂಬಂದಿದ್ದೀನಿ. ಹೋಗೋದು ಬರಲ್ಲ ಈ ಕಡೆ, ಫಾಸ್ಟಾಗಿ ಹೋಗು. ಸೊ ಇನ್ನು ಇವತ್ತು ಮಧ್ಯಾಹ್ನ ಊಟಕ್ಕೆ ರೈಸು ಮತ್ತು ಹೀರೆಕಾಯಿ ಸಾಂಬಾರು ಕೂಡ ಮಾಡಿದ್ದೀನಿ. ಹೀರೆಕಾಯಿ ಮತ್ತು ಬೇಳೆ ಆಲೂಗಡ್ಡೆ ಸಾಂಬಾರು. ನಮ್ಮ ಮನೇಲಿ ಗಟ್ಟಿಯಾಗಿ ಇರಬೇಕು, ನೀರು ಥರ ಇದೆ ಅನ್ನೋದಿಲ್ಲ. ಸೊ ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಈಗ ಕೃಷಿ ಮೇಳಕ್ಕೆ ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ ಇರಲಿಲ್ಲ, ಅಂದರೆ ಟೈಮು ಸಿಗ್ತಾ ಇರಲಿಲ್ಲ. ಸೊ ಇಲ್ಲಾಂದರೆ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಹೋಗ್ತಾ ಇದ್ದೀವಿ, ಭರತನಾಟ್ಯ ಮಿಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನೋಡಬೇಕು, ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಇಷ್ಟು ಹತ್ರ ಇದೆ ನಮ್ಮ ಮನೆಗೆ, ಆದರೂ ನಾವು ಹೋಗ್ತಾನೆ ಇರಲಿಲ್ಲ. ಸೊ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಲೆಟ್ ಸಿ ಹೌದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಅದೇ ನಾನು ಹಿಂದೆ ವರ್ಕು ಕೃಷಿ ಬೆಳಕಿಗೆಲ್ಲ ಹಿಂಗೆ ಹೋಗ್ಬೇಕಾ? ಎಲ್ಲ ಹಾಕೋರ ಸರ್ವಿಸ್ ರೋಡು. ಇನ್ನು ರೀಚ್ ಆದ್ವಿ, ಪಾರ್ಕಿಂಗ್ ಮಾಡಿ. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನನ್ನ ತಮ್ಮ ಕ್ಯಾಮ್ರಾ ಹಿಡಿದ್ರೆ ಸಾಕು ಹಾಯ್ ಹಾಯ್ ಅಂತ ಹೇಳ್ತಾನೆ. ಸೊ ಈಗಿನ ಮಕ್ಕಳು ಏನು ಹುಷಾರಿರ್ತಾರೆ ಅಂತ ಹೇಳಿದ್ರೆ ನಮಗೆ ಕಲಿಸ್ಬಿಡ್ತಾರೆ, ಅವರಿಂದ ಕಲಿಯೋದು ತುಂಬಾ ಇರುತ್ತೆ. ಸೊ ನಾನು ಮತ್ತು ನನ್ನ ತಮ್ಮನ ಪಾಪು, ನನ್ನ ತಮ್ಮನ ಹೆಂಡ್ತಿ 3 ಜನ ಹೋಗ್ತಾ ಇದ್ವಿ. ಸೊ ಆದ್ಯ ನನ್ನ ಹಸ್ಬೆಂಡ್ ಜೊತೆ ಮುಂದೆ ಹೋಗ್ತಾ ಇದ್ಲು. ಇವನ್ನ ಎತ್ಕೊತೀನಿ ಬಾರೋ ಅಂತ ಹೇಳಿದ್ರೆ ಸೊ ಬರೋಕ್ಕೆ ರೆಡಿ ಇರಲಿಲ್ಲ. ನೋಡಿ ಹೇಗೆ ಓಡ್ತಿದ್ದಾನೆ, ಎಷ್ಟು ಎಂಜಾಯ್ ಮಾಡ್ತಿದ್ದಾನೆ. ಕೈ ನೋಡಿ ಗಾಡಿ ಬರ್ತವೆ ಗಾಡಿ. ಫೈನಲಿ ಕೃಷಿ ಮೇಳಕ್ಕೆ ರೀಚ್ ಆದ್ವಿ. ಸೊ ಜನ ಅಂದರೆ ಜನ ಮರಳು, ಜಾತ್ರೆ ಮರಳು ಆ ಥರ ಇತ್ತು. ಸೊ ಸಖತ್ ಅಂದರೆ ಸಖತ್ ರಶ್ ಇತ್ತು. ಬಿಕಾಸ್ ನಾವು ಹೋಗಿದ್ದು ವೀಕೆಂಡ್ಸಲ್ಲಿ, ಸ್ಯಾಟರ್ಡೆ. ಇನ್ನು ಇವನ್ನ ನಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ, ಅವ್ನು ನಡೆಯೋಷ್ಟರಲ್ಲಿ ಮುಗ್ದೇ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹಸ್ಬೆಂಡು ಹೆಗಲ ಮೇಲೆ ಕೂರಿಸ್ಕೊಂಡು ಸೊ ಎಲ್ಲನೂ ನೋಡ್ಕೊಂಬರೋಕ್ಕೆ ಹೋದ್ವಿ. ಫಸ್ಟು ನಾವು ಫಿಶ್ ವರ್ಡ್ಗೆ ಹೋದ್ವಿ. ಸೊ ವೆರೈಟಿ ಆಫ್ ಫಿಶಸ್ ಇಟ್ಟಿದ್ರು. ಸೊ ಅಲ್ಲಿ ರಶ್ ಇರೋದ್ರಿಂದ ನೋಡೋಕ್ಕೂ ಬಿಡ್ತಾ ಇರಲಿಲ್ಲ. ಮೂವ್ ಆಗಿ ಅಂತಲೇ ಹೇಳ್ತಾನೆ ಇದ್ದರು. ಮಕ್ಕಳಿಗೆ ಫಿಶ್ ನೋಡಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯಾವಾಗಲೂ ಪಾಪ ಅವರು ಸ್ಕೂಲು ಮನೆ ಅಂತ ಇದ್ದರೆ ಸೊ ಅವ್ರಿಗೂ ಬೋರ್ ಆಗುತ್ತೆ. ಈ ರೀತಿ ಏನಾದರೂ ಎಕ್ಸಿಬಿಷನ್ಸು ಈ ರೀತಿ ಕರ್ಕೊಂಬಂದರೆ ಅವ್ರಿಗೂ ಒಂಥರ ಖುಷಿ ಆಗುತ್ತೆ, ಅವರು ಕೂಡ ಎಂಜಾಯ್ ಮಾಡ್ತಾರೆ. ಸೊ ಅದಾದಮೇಲೆ ನೋಡಿ ಗೋಳಿ. ಸೊ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ತಳಿ ಬಂದಿತ್ತು, ಅದನ್ನು ಸಹ ನೋಡಿದ್ವಿ. ಎಷ್ಟು ಸಖತ್ತಾಗಿ ಮಾಡಿದರು ರೆಡಿ ಅಂತ ಹೇಳಿದ್ರೆ ನೋಡೋಕ್ಕೇ ಒಂಥರ ಖುಷಿ ಆಯಿತು. ಅಷ್ಟಷ್ಟು ಹೈಟಾಗಿದೆ, ಸೊ ಅಷ್ಟಷ್ಟು ವೆಯ್ಟಾಗಿದೆ, ಸಖತ್ತಾಗಿತ್ತು. ಸೊ ನೋಡಿ ಎಷ್ಟು ಜನ, ಯಪ್ಪ ನಾವಂತೂ ಈ ಜನ ನೋಡಿ ಈ ಕಡೆ ಏನೇನು ಶಾಪ್ಸ್ ಇತ್ತು ಅದನ್ನು ನೋಡಿ ಎಲ್ಲ ವಾಪಸ್ ಹೋಗಿದ್ವಿ. ಸೊ ಅಷ್ಟು ರಶ್ ಇತ್ತು ಫ್ರೆಂಡ್ಸ್. ಆ ಮಕ್ಕಳನ್ನ ಹಾಕ್ಕೊಂಡು ಸಾಕಾಗೋಯಿತು. ಸೊ ಅದಾದಮೇಲೆ ರೈತರಿಗಂತೂ ತುಂಬಾ ಉಪಯೋಗ. ಬಿಕಾಸ್ ಟ್ರ್ಯಾಕ್ಟ್ರಿಗೆ ಹಾಕೋಂಥ ಸಾಮಾನ್ಸು ಎಲ್ಲ ಇಟ್ಟಿದ್ರು. ಸೊ ಅದಾದಮೇಲೆ ನಾವು ಬೋಟಿ ಎಲ್ಲ ಕೊಡ್ತಾಯಿದ್ರು, ಟೇಸ್ಟ್ ನೋಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ಒಂಚೂರು ಟೇಸ್ಟ್ ನೋಡಿ 100 ರೂಪಾಯಿಗೆ 3 ಬೋಟಿ, ರಾಗಿ ಬೋಟಿ. ಸೊ ಅದನ್ನು ತಗೊಂಡು ಆಮೇಲೆ ಪಾನಿಪುರಿ ಮತ್ತು ಬ್ರೆಡ್ಡು ಗುಲ್ಕನ್ನು ಸೊ ಎಲ್ಲನೂ ತಿನ್ಕೊಂಡ್ವಿ. ಬಿಕಾಸ್ ನೆಡೆಯಕ್ಕೆ ಸ್ಟ್ರೆಂತ್ ಬೇಕಲ್ವ, ಹಾಗಾಗಿ
ಅಲ್ಲಿಂದ ಇನ್ನು ಡೈರೆಕ್ಟ್ ಬಂದಿದ್ದು ನಾವು ಫ್ಲವರ್ ಶೋಗೆ. ಎಷ್ಟು ಸಖತ್ತಾಗಿತ್ತು. ಸೊ ಫ್ಲವರ್ ಶೋ ಇದು ನನ್ನ ಫೇವ್ರೆಟ್ ಸ್ಪಾಟ್ ಆಯಿತು. ಅಷ್ಟು ಸಖತ್ತಾಗಿತ್ತು. ಎಲ್ಲದಕ್ಕಿಂತ ನನಗೆ ಇದೇ ಇಷ್ಟ ಆಗಿದ್ದು, ಈ ಜಾಗನೇ. ಸೊ ಇಷ್ಟು ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಫ್ರೆಶ್ ಆಗಿತ್ತು ಫ್ಲವರ್ಸ್ ಕೂಡ. ಅವನು ತೋರ್ಸು ಕ್ಯಾರೆಟ್ ಎಲ್ಲ. ಕ್ಯಾರೆಟು ಬರ್ತಾನೆ ಹೇಳ್ತಾರ, ಆನ್ಸರ್ ಮಾಡು. ಏನೇನು ನೋಡಿದೆ? ನೋಡಿ ಬೇಳೆ ಕಳಗ್ಲಾಗ ಕ್ಲಾಸು ಸೆಕೆಂಡ್ ಸ್ಟ್ಯಾಂಡರ್ಡ್. ಯಾರ ಜೊತೆ ಬಂದಿರೋದು? ಅಪ್ಪ, ಅಮ್ಮ ಮತ್ತೆ ಅತ್ತೆ. ಏನಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು ನಿಮ್ಮನ್ನ? ಕೃಷಿ ಮೇಳ. ನಿಮಗೆ ಗೊತ್ತಿತ್ತಾ ಕೃಷಿ ಮೇಳ ಅಂದ್ರೆ ಏನು ಅಂತ? ಹೆಂಗ್ ಗೊತ್ತಿತ್ತು? ಅದರಲ್ಲಿ ಫ್ಲವರ್ಸ್ ಎಲ್ಲ ಇರುತ್ತೆ, ಫಿಶಸ್ ಎಲ್ಲ ಇರುತ್ತೆ ಅಂತ ಗೊತ್ತಿತ್ತಾ ನಿಮ್ಗೆ? ಏನೇನ್ ನೋಡಿದ್ರಿ ಇಲ್ಲಿ ಬಂದ್ಬಿಟ್ಟು? ಫಿಶಸ್ ನೋಡುತ್ತೆ. ಹಾ, ಆಮೇಲೆ ಕೋಳಿ ಎಲ್ಲ ನೋಡಿದ್ರಾ? ಕೋಳಿ ಬರೀ ನೋಡಿದ್ರಾ ಅಥವಾ ಹೇಳಿದ್ರ ಅಮ್ಮ ನೆಕ್ಸ್ಟ್ ಟೈಮ್ ಚಿಕನ್ ಮಾಡ್ಬೇಕಾರೆ ಇದೇ ಕೋಳಿ ಚಿಕನ್ ಮಾಡಮ್ಮ ಅಂತ ಹೇಳಿದ್ರ? ಬರೀ ನೋಡಿದ್ರಾ? ದೊಡ್ಡವಳಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ದೀರಾ? ನರ್ಸು. ಹಾ, ರೈತರಿಗೆ ಸಪೋರ್ಟ್ ಮಾಡ್ತೀರಾ ನೀವೇನಾದ್ರು ನರ್ಸ್ ಆದ್ರೆ? ಹೆಂಗ್ ಸಪೋರ್ಟ್ ಮಾಡ್ತೀರಾ? ಫುಡ್ ವೇಸ್ಟ್ ಮಾಡಬಾರ್ದು. ಆಮೇಲೆ ಅಷ್ಟೇ. ಥ್ಯಾಂಕ್ ಯು. ಇನ್ನೆಲ್ಲ ಕಡೆ ವಿಸಿಟ್ ಮಾಡಿ ಇಲ್ಲಿ ಪಾಟ್ಸು ಮತ್ತು ಆಗಿನ ಕಾಲದಲ್ಲೆಲ್ಲ ಯಾವ ರೀತಿ ಫುಡ್ಡು ರೆಡಿ ಮಾಡ್ತಿದ್ರು ಅದನ್ನೆಲ್ಲ ಇಟ್ಟಿದ್ರು. ಸೊ ಅಲ್ಲಿಗೆ ಬಂದ್ವಿ. ಆದ್ಯ ನಾನು ಬೇಯಿಸ್ಬೇಕು ರಾಗಿ ಹಿಟ್ಟು ಅಂತ ಹೇಳಿದ್ಲು. ಅದನ್ನು ನೋಡಿ ನನ್ನ ತಮ್ಮನ ಮಗ ನಾನು ಮಾಡ್ತೀನಂತ ಅವನು ಆಟ ಮಾಡ್ದ. ಸೊ ಆಗಿನ ಕಾಲದಲ್ಲೆಲ್ಲ ಈ ರೀತಿ ರಾಗಿ ಹಿಟ್ಟನ್ನ ಮನೇಲೇ ತಯಾರಿ ಮಾಡ್ಕೊಂಡು ಮುದ್ದೆ ಮಾಡ್ತಿದ್ರು. ಅದೆಲ್ಲ ಒಂದು ಸಖತ್ತಾಗಿತ್ತು ನೋಡೋದಕ್ಕೆ. ಸೊ ನಾವೆಲ್ಲ ನೋಡಿಕೊಂಡು ಅರೌಂಡ್ 8 o'clock ಆಗಿಬಿಡ್ತು ಆಚೆ ಬರೋಷ್ಟರಲ್ಲಿ. ಸೊ ನೋಡಿ ಎಷ್ಟು ಕತ್ಲಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು 4 o'clock ಹೋಗಿದ್ದು 8 o'clock ಆಯಿತು ನೋಡೋಷ್ಟರಲ್ಲಿ ಆ ಜನದಲ್ಲಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮಕ್ಳಿಗೂ ಸಖತ್ ಖುಷಿ ಆಯಿತು. ಬಟ್ ಫುಲ್ಲು ಟಯರ್ಡು, ಕಾಲು ನೋವಾಯಿತು. ಸೊ ಹಸ್ಬೆಂಡ್ ಬೇಗ ಮುಂದೆ ಹೋಗಿ ಆಟೋ ತೊಗೊಬರ್ತೀನಿ, ನಿಧಾನಕ್ಕೆ ನಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಹೊರಟರು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್, ಟೇಕ್ ಕೇರ್.